ಪ್ರೀತಿಗೆ ಇನ್ನೊಂದು ಹೆಸರೇ ನಮ್ಮ ಡಾನ್ಸ್. ಈ ಡಾನ್ಸ್ಗೆ ಜೀವ ತುಂಬೋದು ರೊಮ್ಯಾನ್ಸ್. ಹಾರ್ಟ್ಗಳು ಕುಣಿತಾ ಇದೆ. ಪ್ರೀತಿ ಟಿಕೆಡಿಯ ಕುಣಿತದ ಎದೆ ಬಡಿತವನ್ನ ಹೆಚ್ಚಿಸ್ತಾ ಇದೆ. ಇನ್ನಷ್ಟು ಲವ್, ಇನ್ನಷ್ಟು ರೊಮ್ಯಾನ್ಸ್ ನ ಮುಂದುವರಿಸೋಣ. ಇದು ಲವ್ ಅಂಡ್ ರೊಮ್ಯಾನ್ಸ್ ರೌಂಡ್. ಪ್ರಿಯಾ ಆಯುಧ್ ಅವರು ಈಗ ಪ್ರಿಯಾ ಪ್ಲೀಸ್ ಲವ್ ಮೀ ಪ್ರಿಯಾ ಅಂತ ಲವ್ ಅಂಡ್ ರೊಮ್ಯಾನ್ಸ್ ಜೊತೆಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರಿಯಾ ಹಾಗೂ ಮೈಸೂರಿನ ಆಯುಧ್. ನಿಮ್ಮ ಪರ್ಫಾರ್ಮೆನ್ಸ್ಗೆ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ ಅವರು. ಪ್ರಿಯರೇ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ವಾಟ್ ಅನ್ ಇಂಪ್ರೂವ್ಮೆಂಟ್. ಥ್ಯಾಂಕ್ ಯು ಅಂಡ್ ಸರ್. ವಸಂತ್ ಹ್ಯಾಟ್ಸ್ ಆಫ್, ಸೂಪರ್, ಅದ್ಭುತ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ಪ್ರಿಯಾ ಬಿಡು ಅಂದ್ರೆ ಪೀಚೆ ಈಸಿ ಕೇಳು. ಚಿನ್ನಿ ಮಾಸ್ಟರ್ ವಿಲ್ ಶೋರ್ಲಿ ಆನ್ಸರ್ ಇಟ್ ಅಂತ ಫುಲ್ ಕಾನ್ಫಿಡೆನ್ಸ್. ಮಾಸ್ಟರ್ ಇದೆಲ್ಲ ಕಿಲ್ಲಿಂಗ್ ರಾಕಿಂಗ್ ಆ ತರ ಎಲ್ಲ ಮಾಡಿ ಆನ್ಸರ್ ಹೇಳ್ತಾರೆ. ಮಾಸ್ಟರ್ ಒನ್ ಕಪಲ್ ಮತ್ತೆ ಗ್ರೂಪ್ ಆಫ್ ಫ್ರೆಂಡ್ಸ್ ಜಂಗಲ್ಗೆ ಹೋಗಿರ್ತಾರೆ. ಆ ಜಂಗಲ್ ಅಲ್ಲಿ ಒಂದು ಸಿಂಹ ಬರುತ್ತೆ ಸಡನ್ ಆಗಿ. ಆ ಸಿಂಹ ಬಂದಾಗ ಆ ಗ್ರೂಪ್ ಆಫ್ ಫ್ರೆಂಡ್ಸ್ ನ ತಿಂದ್ಬಿಡುತ್ತೆ. ಆದ್ರೆ ಕಪಲ್ ನ ಮಾತ್ರ ತಿನ್ನಲ್ಲ. ಯಾಕೆ? ಕಪಲ್ ಹಾ, ಗಂಡ ಹೆಂಡತಿ ಜೋಡಿ ಹಸ್ಬೆಂಡ್ ವೈಫ್ ಅಂತ ಬಿಟ್ಬಿಟ್ರೆ ರೊಮ್ಯಾನ್ಸ್ ಇದಲ್ಲ, ಅದಕ್ಕೋಸ್ಕರನಾ? ಇಲ್ಲ ಮಾಸ್ಟರ್, ಒಳ್ಳೆಯವ್ರು ಇರಲ್ಲ ಸಿಂಹ ಎಲ್ಲ. ಅದಕ್ಕೆ ಮ್ಯಾಟರ್ ಆಗಲ್ಲ ಮಾಸ್ಟರ್ ಅದೆಲ್ಲ. ಅದು ಮ್ಯಾಟ್ರ್ ಇಲ್ವಾ? ಮೋಸ್ಟ್ಲಿ ಅವ್ರಿಗೆ ಶುಗರ್ ಕಂಪ್ಲೇಂಟ್ ಇರಬೇಕು. ಆರ್ಯವರ್ಧನ್ ಸರ್, ಯಾಕೆ ಆ ಸಿಂಹ ತಿಂದಿಲ್ಲ? ಅವ್ರ ನಂಬರ್ ಚೆನ್ನಾಗಿರ್ಲಿಲ್ವಾ ಕಪಲ್ದು? ಅದು ಲವ್ ಮಾಡ್ತಾ ಇರತ್ತೆ ನಾನು ಅದನ್ನ. ಗುರುಜಿ ಸಿದ್ದರಾಮಯ್ಯ ಸರ್, ಈ ತರ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ನಿಮ್ ಹತ್ರ ಖಂಡಿತವಾಗ್ಲೂ ಉತ್ತರ ಇರುತ್ತೆ. ಏ ಒಡೇರಿ ಕಪಲ್ಕೆ ಅವ್ರಿಗೆ ಇದೆಲ್ಲ ಪ್ರಶ್ನೆ ಏನ್ರಿ? ಅಲ್ಲಪ್ಪ, ದೇಶದಲ್ಲಿ ಬೇಕಾದ ಸಮಸ್ಯೆ ಇದೆ, ಇದನ್ನ ಯೋಚನೆ ಮಾಡ್ಕೊಂಡು ಕೂತಿದಿರಲ್ಲ. ಅಂಬರೀಶ್ ಸರ್, ನೀವಾದ್ರೆ ಹೇಳಿ ಅಂಬರೀಶ್ ಅಣ್ಣ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಮಗ್ ಬೇಕಾದ್ರೆ ಆ ಕಡೆ ಕಳಿಸಿ ಹೇಳ್ತೀವಿ ಯಾವ್ಯಾವ್ದೋ ಪ್ರಾಣಿ ಪಕ್ಷಿ ಅಂತ. ಈ ಕಪಲ್ ಗಿಪ್ಪಲ್ ನಮಗೆ ಸೆಟ್ ಆಗಲ್ಲ. ಲಾಸ್ಟ್ ಬಿಟ್ ಆಫ್ ದ ಪ್ರಶ್ನೆ. ಆ ಲಯನ್ ಏನಕ್ಕೆ ಆ ಕಪಲ್ ನ ತಿನ್ನಲ್ಲ? ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಕಪಲ್ ಆನ್ಸರ್ ಹೇಳ್ತಾ ಇದೀನಿ ಮಾಸ್ಟರ್. ಯಾಕಂದ್ರೆ ಆ ಹೇಳಮ್ಮ. ಕಪಲ್ ದೇ ಬಿಲಾಂಗ್ ಟು ಲಯನ್ಸ್ ಕ್ಲಬ್. ಈಗ ಖುಷಿಯಿಂದ ನಿಮ್ಮ ಸ್ಪೋರ್ಟ್ಸ್ ಕೇಳೋಣ. ರಾಘು, ಥ್ಯಾಂಕ್ ಯು ಮಾಸ್ಟರ್. 28.5 ನಿಮ್ಮ ಟೋಟಲ್ ಸ್ಕೋರ್, ವಿಚ್ ಇಸ್ ವೆರಿ ಗುಡ್ ಪ್ರಿಯಾ. ಥ್ಯಾಂಕ್ ಯು ಸೂಪರ್ ಪ್ರಿಯಾ, ಕಂಗ್ರ್ಯಾಚುಲೇಷನ್ಸ್. ಈ ಲವ್ ಮತ್ತೆ ರೊಮ್ಯಾನ್ಸ್ ಸೇರಿದ್ರೆ ಹಾಲು ಸಕ್ಕರೆ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಜನುಮದ ನಂಟು ಈ ಪ್ರೇಮ. ಸೊ ಚೆಲುವೆ ನೀನು ನಕ್ಕರೆ ಹಾಡಿನ ಜೊತೆ ವೇದಿಕೆ ಮೇಲೆ ಹಾಲು ಸಕ್ಕರೆ ಅಂತ ಜೋಡಿ ಬರ್ತಾ ಇದೆ. ಲೆಟ್ಸ್ ವೆಲ್ಕಮ್ ಮಿಮಿಕ್ರಿ ಬಲ ಭೀಮಾ ಗೋಪಿ ಸರ್ ಹಾಗೂ ಬೆಂಗಳೂರಿನ ಸೀಮಾ. ವಿಷ್ಣು ಸರ್, ಯಾವಾಗಲೂ ಅಷ್ಟೇ, ನಾವು ಚೆನ್ನಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಳ್ಳೆಯವ್ರಿಗೆ ಭಗವಂತ ತುಂಬಾನೇ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ತುಂಬಾ ಖುಷಿ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಇದೇ ಜೀವನ. ವಿಷ್ಣು ಸರ್, ಅವರು ಗೋಪಿ ಸರ್ ಅವರ ವೈಫ್, ಅವ್ರ ಬಗ್ಗೆ ಏನಾದ್ರು ದಯವಿಟ್ಟು. ಅವ್ರಿಗೇನು, ಹಾ, ಚೆನ್ನಾಗೇ ಇದ್ದಾರೆ. ಪಕ್ಕದಲ್ಲಿ ಅವ್ರ ಮಗ, ಅವ್ರ ತಾಯಿ, ಅವ್ರ ಅಕ್ಕ, ಬಂಧು ಬಳಗ ಎಲ್ಲರ ಜೊತೆ ನೆಮ್ಮದಿಯಾಗಿದ್ದಾರೆ. ಸೂಪರ್. ಶಿವಣ್ಣ, ಗೋಪಿ ಅವರ ನಿಜವಾಗ್ಲೂ ನೀವು ಬಂದ್ರೇನೆ ಸ್ಟೇಜ್ ಒಂದು ಮಜಾ ಇದೆ ರೀ. ಥ್ಯಾಂಕ್ ಯು. ಆಕ್ಚುಲಿ ಒಂದು ಎಕ್ಸ್ಪೆಕ್ಟ್ ಮಾಡಿದೆ, ಸಿದ್ದರಾಮಯ್ಯ ಸ್ಟೈಲ್ ಎಕ್ಸ್ಪೆಕ್ಟ್ ಮಾಡಿದೆ. ಚೆಲುವೆ ನೀನು ನಕ್ಕರೆ. ಬರ್ಬೋದು. ಸರ್ ಈಗ ಮ್ಯೂಸಿಕ್ ಆಗ್ತೀವಿ, ಒಂದು ಮಾಡ್ಬಿಡಿ ಸರ್. ಅದಕ್ಕೆ ನಮ್ಮ ಬಾಡೋನ ಬಿಡಿ. ಅಲ್ಲಪ್ಪ,
ಸಿದ್ದರಾಮಯ್ಯ ಅವ್ರಿಗೆ ಯಾವ ಹಾಡು ಕೊಟ್ಟರು ಹೇಳ್ತಾರೆ, ಈಗ ಚೆಲುವೆ ನೀರು ನಕ್ಕರೆ ಬದುಕು ಹಾಲು ಸಕ್ಕರೆ. ಸಕ್ಕರೆ. ಈಗ ಹಾಗೆ ಒಂದು ರೌಂಡ್ ಹಾಕ್ಲಿ ಬಿಡಿ. He is doing, master. ನಮಗೆಲ್ಲ ರೊಮ್ಯಾನ್ಸ್ ಇಲ್ಲಮ್ಮ, ನಮಗೆ ಜನಸೇವೆ ಅಷ್ಟೇ. ಸೂಪರ್ ಬಹಳ ಚೆನ್ನಾಗಿ ಮಾಡ್ತಿದ್ದೀರಾ, ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದೀರಾ. ಐ ಥಿಂಕ್ ಇನ್ನೂ ಮಜಾ ಕೊಡ್ತೀರಾ ನೀವು. ಮಾಡ್ತೀನಿ. ಸೀಮಾ ಅವರೇ, ವೆರಿ ಗುಡ್ ಸಪೋರ್ಟ್, ನೀವಂತೂ ಎಕ್ಸ್ಟ್ರಾರ್ಡನರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದಿ ಬೆಸ್ಟ್ ಗೋಪಿ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗೋಪಿ ಸರ್, ನೀವು ಮನೇಲೆಲ್ಲ ಡಾನ್ಸ್ ಮಾಡಲ್ವಾ? ಅಂದ್ರೆ ಒಂದ್ಸರಿ ಮಾಡಿಲ್ಲ ಮೇಡಮ್, ಅವಳು ಮೂತಿ ತಿರುಗಿಬಿಟ್ಟು ನನ್ನ ಪ್ರೋಗ್ರಾಮ್ ಬಂದ್ರೆ ಚೇಂಜ್ ಮಾಡ್ಬಿಡ್ತಾಳೆ. ಕಾಮಿಡಿ ಪ್ರೋಗ್ರಾಮ್, ಡ್ಯಾನ್ಸ್ ಅಲ್ಲ, ಡ್ಯಾನ್ಸ್ ನೋಡ್ತಾ ಇದ್ದಾಳೆ. ಮೇಡಮ್ ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಸರ್. ರೊಮ್ಯಾನ್ಸ್ ಹೆಂಗಿರುತ್ತೆ ನೀವು ನೋಡಿ ಸರ್. ಬನ್ನಿ ಬನ್ನಿ, ಈ ಸೀರೆ ನಿಖರವಾದ ಬೆಲೆ ಹೇಳ್ತೀರಮ್ಮ. ಮೇಡಮ್, ಮಡದಿಯಾಗಿ ಆ ನಿಮ್ಮ ಪತಿ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ನನಗೆ ಇವು ಮದುವೆ ಆದಾಗ ಈ ಥರ ಶೋ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಮಾಮೂಲಿ ಎಲ್ಲಾರ ಹತ್ರ ಅಮ್ಮ ಒಬ್ಬ ಟೀಚರ್ ಅಂತ ಮದುವೆ ಮಾಡಿದ್ದು. ಬಟ್ ನೀವು ಟೀಚರೇ ಅಲ್ವಾ? ಮೇಡಮ್ ಏನ್ ಹಿಂಗೆ ಹೇಳ್ಬಿಟ್ರಿ? 2004-05 JSS B.Ed ಕಾಲೇಜ್ ಲೆಕ್ಚರರ್ ಮೇಡಮ್ ನಾನು. ಅಣ್ಣ ಇದೆ ಲೆಕ್ಚರರ್ ಅಲ್ಲ? ಯಾವ ಸಬ್ಜೆಕ್ಟ್ ಅಂತ ಕೇಳ್ತಾ ಇದ್ದಾರೆ? ಮ್ಯಾಥಮ್ಯಾಟಿಕ್ಸ್ ಮೇಡಮ್. ನೀವೊಬ್ರು ಕಾಲೇಜ್ ಲೆಕ್ಚರರ್ ಆಗಿದ್ರು ಕೂಡ ಈ ವೇದಿಕೆಗೆ ಕೊಡ್ಬೇಕಾದಂತ ಒಂದು ಮರ್ಯಾದೆನ ಕೊಡ್ತಾ ಇದಾರಲ್ಲ, ದಟ್ ಇಸ್ ವೇರ್ ಹಿ ಸ್ಟ್ಯಾಂಡ್ಸ್. ಬರ್ಲಿ ಚಪ್ಪಾಳೆ ಗೋಪಿ ಸರ್. ಥ್ಯಾಂಕ್ ಯು ಮೇಡಮ್. ಆದ್ರೆ ನಾನು ಕೆಲಸ ರಿಸೈನ್ ಮಾಡಿದ್ಮೇಲೆ ಮದುವೆ ಆಗುತ್ತೆ ಮೇಡಮ್. ಸರ್, ಅವ್ರು ಒಳ್ಳೆಯವರು ಸರ್. ಎಲ್ಲರೂ ಕೆಲಸದಲ್ಲಿ ಇದ್ರೆ ಮಾತ್ರ ಮದುವೆ ಆಗ್ತಾರೆ. ಅವ್ರು ನಿಮ್ ಕೆಲಸ ರಿಸೈನ್ ಮಾಡಿದ್ಮೇಲೆ ಮದುವೆ ಆಗಿದ್ದಾರೆ ಅಂದ್ರೆ ಅವ್ರು ರಿಯಲ್ ಆಗಿ ನಿಮ್ಮನ್ನ ಲವ್ ಮಾಡ್ತಾ ಇದಾರೆ ಸರ್. ಎಷ್ಟು ಸ್ಯಾಕ್ರಿಫೈಸಸ್ ಎಲ್ಲ ಮಾಡಿದಾರೆ ಅಲ್ವಾ ಮೇಡಮ್ ಗೋಪಿ ಸರ್? ಇಲ್ಲ, ಅದು ಒಂದು ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ನನ್ಗೂ ಬಹಳ ದುಃಖ ಆಗುತ್ತೆ. ಅದು ಇತ್ತೀಚೆಗೆ 1 ವರ್ಷದಿಂದ ನಮ್ಮ ಮನೇಲಿ 3 ಜನ ಬ್ರದರ್ಸ್ ಇದ್ದಿದ್ರಿಂದ ನನಗೆ ಹೆಣ್ಮಕ್ಳು ಕಂಡ್ರೆ ಪ್ರೀತಿ ಜಾಸ್ತಿ. ಸೊ ಇನ್ನೊಂದು ಮಗು ಆಗ್ಬೇಕು ಅಂತ ಇತ್ತು. ಅವಳಿಗೆ ಸ್ವಲ್ಪ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇತ್ತು 1-2-3 ಸಾರಿ. ಆಮೇಲೆ ಈ ಸರಿ ಸುಮ್ಮನೆ ಏಜ್ ಆಗ್ತಾ ಇದೆ ಅಂತ ಒಂದು ನ್ಯೂ ಟೆಕ್ನಾಲಜಿ IVF ಟ್ರೀಟ್ಮೆಂಟ್ ಇಬ್ಬರಿಂದ ಕೊಡ್ಸ್ಕೊಂಡು ಮಾಡಿದ್ವಿ. ಅವರು 2 ಇದು ಹಾಕಿದ್ರು, ಭ್ರೂಣಗಳು ಹಾಕಿದ್ರು. ಚೆನ್ನಾಗೇ ಇತ್ತು. ಬಟ್ ಇದ್ದಕ್ಕಿದ್ದಾಗಲೇ ಒಂದು ಇವಳಿಗೆ ಹೊಟ್ಟೆ ನೋವು ಅಂತ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಹೋಗಿ ಟೆಸ್ಟ್ ಮಾಡಿದ್ರೆ ಅದು ಒಂದೇ ಒಂದು ಭ್ರೂಣದಲ್ಲಿ ಬೆಳೀತಾ ಇದೆ, ಇನ್ನೊಂದು ಟ್ಯೂಬಲ್ಲಿದೆ ಅಂತ ಹೇಳಿದ್ರು. ಅದು ಗೊತ್ತಾಗಲ್ಲ ಅಂತೆ. ಬಟ್ ಅವ್ರು ಹೇಳಿದ್ದೇನು ಅಂದರೆ ಇನ್ನು 1 hour ಕಷ್ಟನೇ. ಈಗ 7 weeks ಆಗಿಬಿಟ್ಟಿದೆ. ಅದು ಬ್ಲಾಸ್ಟ್ ಆದರೆ ಪೂರ್ತಿ ಬಾಡಿ ಪಾಯ್ಸನ್ ಆಗುತ್ತೆ. ಯಾರಿಗೂ ಹೇಳಲಿಲ್ಲ. ಅಡ್ಮಿಟ್ ಮಾಡಿಸ್ಬಿಟ್ವಿ. ಇವಳಿಗೆ ಆಪ್ರೇಷನ್ ಎಲ್ಲ ಮಾಡಿದ್ರು. ಬಟ್ ಡಾಕ್ಟ್ರು ಬಂದು ಹೇಳಿದ್ರು, ಸರ್ BP